ಆಂಧ್ಲೆ ಜಗದೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಉತ್ತರ ಕನ್ನಡದ ಅಂಕೋಲದಲ್ಲಿದೆ ಆಂಧ್ಲೆ. 2019ರಲ್ಲಿ ಕೇಳಿದಂತಹ ಇಷ್ಟಾರ್ಥ ಸಿದ್ಧಿಯಾಗಿದೆ. ಈಗ ಮತ್ತೆ ಬಂದಿದ್ದೇನೆ, ದೇವಿ ಜೊತೆ ಮಾತಾಡಿದ್ದೇನೆ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಈಗ ಇಷ್ಟಾರ್ಥ ಸಿದ್ಧಿಗೋಸ್ಕರ ಆಂಧ್ಲೆ ಜಗದೇಶ್ವರಿ ದೇವಿಗೆ ಕೋರ್ಕೊಂಡಿದ್ದಾರೆ. ಬಹಳ ಪವರ್ಫುಲ್ ಆಗಿರುವಂತಹ ದೇವರಿದು. 2019ರಲ್ಲಿ ಕೇಳಿದ್ರಂತೆ ಏನೋ ಆಗಬೇಕು ಅಂತ, ಅದು ಈಡೇರಿತ್ತಂತೆ. ಈಗ ಮತ್ತೆ ಬಂದಿದ್ದೇನೆ, ದೇವಿ ಜೊತೆ ಮಾತಾಡಿದ್ದೇನೆ, ನಂಬಿಕೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಏನು ಕೋರ್ಕೊಂಡಿರ್ಬೋದು, ಸಹಜವಾಗಿ ಅದನ್ನು ಬಿಡಿಸಿ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಏನು ಕೇಳ್ಕೊಂಡಿರ್ತಾರೆ ದೇವ್ರ ಹತ್ರ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್. ಹಾಗಾಗಿನೇ ದೇವರಿಗೆ ಬಿಟ್ಟಿದ್ದು, ಡಿಕೆ ಶಿವಕುಮಾರ್ಗೆ ಬಿಟ್ಟಿದ್ದು. ಅದು ಈಡೇರುತ್ತಾ ಇಲ್ವಾ ಗೊತ್ತಾಗುತ್ತೆ ನಮ್ಗೆ ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲೇ. ಬಟ್ 2019ರಲ್ಲಿ ಅವ್ರು ಕೇಳಿಕೊಂಡಿದ್ರಂತೆ ಹಿಂಗಾಗಬೇಕು ಅಂತ, ಹಂಗಾಗಿತ್ತು 2019ರಲ್ಲಿ. ಅಂದರೆ ಇವರು ಸರ್ಕಾರ, ಮೈತ್ರಿ ಸರ್ಕಾರ ಇತ್ತು, JDS ಕಾಂಗ್ರೆಸ್ದು. ಅದಾದ್ಮೇಲೆ BJP ಸರ್ಕಾರ ಬಂದಿತ್ತು. ನಾನು ಯಾವತ್ತೂ CM 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ CM ಪರ ಇರೋದಕ್ಕೆ CM ಆಗಿದ್ದಾರೆ. ಜಗದೇಶ್ವರಿ ದೇವಿಗೆ ಪೂಜೆ ಬಳಿಕ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಇದೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತೇನೆ. ನೋಡಿ, ಒಪ್ಪಂದ ಆಗಿರೋದಂತೂ ಸತ್ಯ. ನಾವಿಬ್ರು ಮಾತಾಡಿಕೊಂಡಿದ್ದೇವೆ, ಹೈಕಮಾಂಡ್ ಕೂಡ ಒಪ್ಪಂದಕ್ಕೆ ತಂದಿದ್ದೇವೆ. ನೋಡಿ, ಒಪ್ಪಂದ ಆಗಿರೋದಂತೂ ಸತ್ಯ. ಹೈಕಮಾಂಡ್ ಕೂಡ ಅದನ್ನ ಮಾಡಿದೆ ಅಂತ ಹೇಳಿ ಸ್ವತಃ DCM ಹೇಳಿದ್ದಾರೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನ ಇರುವಂತಹ ಪವಿತ್ರವಾದಂತಹ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂತ ಭಾಗ್ಯ ಕೂಡ ನಂಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನ ತಿಳಿಸಿ, ಮತ್ತೆ ಆ ತಾಯಿ ಆಶೀರ್ವಾದವನ್ನ ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬದಂತ ಜನಕ್ಕೆ ಎಲ್ಲ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನ ಇರುವಂತಹ ಪವಿತ್ರವಾದಂತಹ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂತ ಭಾಗ್ಯ ಕೂಡ ನಂಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷ ಹಿಂದೆ ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂತ ವಿಚಾರ. ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನ್ ಮಾಡಿದ್ದೀನಿ, ವೀರ ಗಂಗಾಧರ ಅಂತ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟಂತ ವಿಚಾರ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ
ಇರೋಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂತ ವಿಚಾರ. ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನ್ ಮಾಡಿದ್ದೀನಿ, ವೀರ ಗಂಗಾಧರಜನ್ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟಂತ ವಿಚಾರ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ.